ಒಂದಿಷ್ಟು ರ್ಯಾಪಿಡ್ ಪ್ರಶ್ನೆಗಳಿವೆ. ಇಲ್ಲಿ ಪಕ್ಷಾತೀತವಾಗಿ ಉತ್ತರ ಕೊಡ್ಬೋದು. ನೀವು ಯಾವ ಪಕ್ಷದ ನಾಯಕರಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಹೇಳ್ಬೋದು. ನೀವು ಇಂಥದ್ದೇ ಪಕ್ಷದ ಹೇಳ್ಬೇಕಂತ ಏನಿಲ್ಲ. ನಿಮಗೆ ಯಾವುದು ಬರುತ್ತೋ ಆ ಉತ್ತರವನ್ನು ನೀವು ಕೊಡ್ಬೋದು. ಮೊದಲನೇ ಪ್ರಶ್ನೆ, ನಿಮ್ಮ ನೆಚ್ಚಿನ ಭಾರತೀಯ ಪ್ರಧಾನಮಂತ್ರಿ ಯಾರು? ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿಜಿ ಅವರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅತ್ಯುತ್ತಮ ಯಾರು ಆಡಳಿತ ನಡೆಸಿದ್ದಾರೆ? ಸನ್ಮಾನ್ಯ ಯಡಿಯೂರಪ್ಪನವರು. ಒಂದು ದಿನಕ್ಕೆ ತಾವೇನಾದ್ರು ಶಾಸಕರಾದ್ರೆ ನಿಮ್ಮ ಮೊದಲನೇ ಆದ್ಯತೆ ಏನು? ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡೋದು, ಜೊತೆಗೆ ಮನೆ ಇಲ್ಲದವರಿಗೆ ಮನೆ ಮಾಡಿಕೊಡೋದು, ಅದು ನನ್ನ ಕನಸು. ದೇಶದ ಯಾವ ರಾಜ್ಯದ ರಾಜಕಾರಣ ಶೈಲಿ ನಿಮಗಿಷ್ಟ? ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್. ಇಂದು ಭಾರತ ದೇಶ ಎದುರಿಸುತ್ತಿರುವಂತಹ ಬಹುದೊಡ್ಡ ಸವಾಲೇನು? ಭಯೋತ್ಪಾದಕತೆ. ಕೇಂದ್ರದ ಯಾವ ಯೋಜನೆ ಅತ್ಯಂತ ಜನಪ್ರಿಯವಾಗಿದೆ? ಜನೌಷಧಿ. ಯುವ ಜನರು ರಾಜಕಾರಣದಲ್ಲಿ ಏಕೆ ಕಡಿಮೆ ಇದ್ದಾರೆ ಅಂತ ಅನ್ಸುತ್ತೆ? ಪಾಪ ಹಿರಿಯರು ಅವಕಾಶಗಳನ್ನು ಕೊಡ್ತಾ ಇಲ್ಲ. ಒಳ್ಳೆ ನಾಯಕನ ಗುಣಲಕ್ಷಣ ಏನು? ತಾಳ್ಮೆ. ರಾಜಕೀಯಕ್ಕೆ ಬರ್ಲಿಲ್ಲ ಅಂದಿದ್ರೆ ನೀವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂತಿದ್ರಿ? ಸಿನಿಮಾ ರಂಗ. ಯಾವ ನಾಯಕನ ಹಾಸ್ಯ ಪ್ರಜ್ಞೆ ನಿಮಗಿಷ್ಟ? ದಿವಂಗತ ಸನ್ಮಾನ್ಯ ಜೆ.ಎಚ್. ಪಟೇಲ್ ಸಾಹೇಬ್ರು. ಯಾವ ರಾಜಕೀಯ ನಾಯಕನ ಭಾಷಣ ಕೇಳಲು ನೀವು ತಪ್ಪದೆ ಹೋಗ್ತೀರಿ? ನರೇಂದ್ರ ಮೋದಿಜಿ ಅವರ ಭಾಷಣ. ಒಂದು ಪದದಲ್ಲಿ ಉತ್ತರ ಹೇಳ್ರಿ. ನರೇಂದ್ರ ಮೋದಿ ದೇಶಭಕ್ತ. ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ. ಬಿಜೆಪಿ ಮತ್ತು ಕಾಂಗ್ರೆಸ್. ಬಿಜೆಪಿ ಅಂದ್ರೆ ದೇಶಭಕ್ತಿ, ಕಾಂಗ್ರೆಸ್ ಅಂದ್ರೆ ವಿಭಜನೆ. ಮುಂದಿನ ತಲೆಮಾರಿನ ನಾಯಕರಲ್ಲಿರಬೇಕಾದ ಪ್ರಮುಖ ಕೌಶಲ್ಯ ಯಾವುದು? ಪ್ರಾಮಾಣಿಕತೆ. ನೀವು ಕಂಡ ಅತ್ಯಂತ ಪ್ರೇರಣಾದಾಯಕ ಮಹಿಳಾ ರಾಜಕಾರಣಿ ಯಾರು? ನಿರ್ಮಲಾ ಸೀತಾರಾಮನ್.